ಡಿಯರ್ ಸ್ಟೂಡೆಂಟ್ಸ್, ಇದು KCT 2026 KCT 2026 ನಲ್ಲಿ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ನಲ್ಲಿ ಬಂದಿರುವಂತ ಪ್ರಶ್ನೆ. ಈ CET 2026 ನಲ್ಲಿ ಈ ಚಾಪ್ಟರ್ ನಿಂದ ಎರಡು ಪ್ರಶ್ನೆಗಳು ಬಂದಿವೆ. ಒಂದು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಬಿಡಿಸಿದ್ದೀವಿ. ಈಗ ಇದು ಎರಡನೇ ಪ್ರಶ್ನೆ. KCT 2026 ನಲ್ಲಿ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಈ ಚಾಪ್ಟರ್ ನಲ್ಲಿ ಬಂದಿರುವಂತ ಒಂದು ಪ್ರಶ್ನೆ. ಓಕೆ, ನೋಡಿ ಏನಿದೆ. The velocity of a particle moving along the x-axis is given by v equal to x square minus 5x plus 4. Here x denotes x coordinate of the particle in meter. Then magnitude of the acceleration of the particle and the velocity of the particle is 0. Here velocity of the particle is given in terms of x coordinate. In terms of x coordinate, it is given as v is equal to x square minus 5x plus 4. Now our question is, what is the magnitude of the acceleration? We have to find acceleration when the velocity of the particle is 0. See the condition. Now we ಏನು find out ಮಾಡಬೇಕು? Acceleration find out ಮಾಡಬೇಕು. Acceleration ಯಾವಾಗ? Velocity 0 ಇದ್ದಾಗ. ಇಲ್ಲಿ velocity ಆಲ್ರೆಡಿ ಕೊಟ್ಟಿದೆ. Velocity ಏನಿದೆ? x square minus 5x plus 4. ಬಟ್ ಈ ಕಂಡೀಷನ್ ಏನು? ಈ ವೆಲಾಸಿಟಿ 0 ಇರಬೇಕು. ಸೊ ಇದು ವೆಲಾಸಿಟಿ 0 ಇದೆ ಅಂತಂದ್ರೆ ಅವಾಗ x ವ್ಯಾಲ್ಯೂ ಎಷ್ಟು ಬರ್ತದೆ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಇದನ್ನ ಈಕ್ವೇಷನ್ ಅನ್ನ ಸಾಲ್ವ್ ಮಾಡೋಣ. ನಾವು ಏನಾಗುತ್ತೆ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನೋಡಿ, we can write it as x minus 4 into x minus 1 equal to 0. So this gives x is equal to 4 or x is equal to 1. That means velocity 0 ಇರಬೇಕಾದ್ರೆ x equal to 4 ಇರಬೇಕು ಅಥವಾ x equal to 1 ಇರಬೇಕು. x equal to 4 ಅಥವಾ x equal to 1 ಇದ್ದಾಗ v 0 ಆಗ್ತದೆ. v 0 ಆದಾಗ ನಮಗೆ ಎಕ್ಸಲರೇಷನ್ ಎಷ್ಟು ಅಂತ ಕ್ವೆಶ್ಚನ್. ಸೊ ಈಗ ಎಕ್ಸಲರೇಷನ್ ಹ್ಯಾಂಗ್ ಫೈಂಡ್ ಔಟ್ ಮಾಡೋದು? ಈಗ ನಮ್ಗೆ ಗೊತ್ತಿದೆ ಎಕ್ಸಲರೇಷನ್ ಅಂತಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, a is equal to dv by dt. ಇದು ಯಾವಾಗ ಅಂದ್ರೆ when velocity is given in terms of time ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ velocity is given in terms of x. ಸೊ ಅದಕ್ಕೆ ನಾವು ಇದನ್ನ ಈ ರೀತಿ ಬರೀಬಹುದು, dv by dx into dx by dt. dv by dt ಅನ್ನೋದು ಈ ರೀತಿ dv by dx into dx by dt ಅಂತ ಹೇಳಿ. ಬಟ್ ಇಲ್ಲಿ dx by dt ಅಂದ್ರೆ v. ಸೊ ಅದಕ್ಕೆ ನಾವು ಏನು ಬರೀಬಹುದು? ನಾವು v dv by dt ಅಂತ ಬರೀಬಹುದು. dx by dt rate of change of displacement is velocity and dv by dx, sorry this must be dx. It is a dx. ನೋಡಿ ಸೇಮ್ ಆಗುತ್ತೆ ಇಲ್ಲಿ dx dx ಕ್ಯಾನ್ಸಲ್ ಆಗಿ dv by dt ನೇ ಬರ್ತದೆ. ಸೊ v dv by dx. ಮತ್ತೆ ಇಲ್ಲಿ v ಅಂದ್ರೆ ಏನಿದೆ? v ಅಂತಂದ್ರೆ x minus 4 into x minus 1 ಇದೆ. v is x minus 4 into x minus 1 ಇಲ್ಲಿ ಮಾಡಿದ್ವಿ. ಓಕೆ, ಇನ್ನು dv by dx ಏನಾಗುತ್ತೆ? ಇಲ್ಲಿ v is given dv by dx ಅಂದ್ರೆ we have to differentiate this with respect to x. ಅವಾಗ ಏನಾಗುತ್ತೆ? x ಸ್ಕ್ವೇರ್ ಡಿಫರೆನ್ಷಿಯೇಷನ್ ಮಾಡಿದ್ರೆ 2x ಬರ್ತದೆ. ಆಮೇಲೆ -5x ಡಿಫರೆನ್ಷಿಯೇಷನ್ ಮಾಡಿದ್ರೆ -5 ಬರ್ತದೆ. ಆಮೇಲೆ 4 ಡಿಫರೆನ್ಷಿಯೇಷನ್ ಮಾಡಿದ್ರೆ 4 is a constant, ಅದು 0 ಆಗುತ್ತೆ. So this will be acceleration. Okay, acceleration is equal to this. But ನಮ್ಮ ಕ್ವೆಶ್ಚನ್ ಏನಿದೆ? ನಮಗೆ acceleration ಯಾವಾಗ ಬೇಕು? Acceleration when velocity is 0. Okay, so but velocity 0 ಆಗಬೇಕಾದ್ರೆ ಕಂಡೀಷನ್ ಏನು? velocity 0 ಆಗಬೇಕಾದ್ರೆ x equal to 4 ಇರಬೇಕು ಅಥವಾ x equal to 1 ಇರಬೇಕು. ಅದಕ್ಕೆ ಈಗ ನಾನು x equal to 4 ಅವಾಗ ಏನಾಗುತ್ತೆ ನೋಡಿ, x equal to 4 ಈ ಎಕ್ಸಲರೇಷನ್ ಫಾರ್ಮುಲಾದಲ್ಲಿ x equal to 4 ಹಾಕಿದ್ರೆ ಏನಾಗುತ್ತೆ? ಇಲ್ಲಿ x equal to 4 ಮಾಡಿದ್ರೆ 4 minus 4 0 ಆಗಿರುತ್ತೆ. 0 into all these terms 0. ಸೊ ಅದಕ್ಕೆ ಎಕ್ಸಲರೇಷನ್ ಏನಾಗುತ್ತೆ? ಈಗ 0 ಆಗುತ್ತೆ. ಅಂದ್ರೆ x equal to 4 ಇದ್ದಾಗ ಎಕ್ಸಲರೇಷನ್ 0. ಅದೇ ರೀತಿ x equal to 1 ಇದ್ದಾಗ ನೋಡಬಹುದು ನೀವು. when x equal to 1 when x equal to 1 ಇಲ್ಲಿ 1 ಹಾಕಿದ್ರೆ
1 minus 1 0 ಆಗುತ್ತೆ. ಸೊ ಈ ಮೂರರಲ್ಲಿ ಯಾವುದೇ ಒಂದು 0 ಆದ್ರೂ ಎಂಟೈರ್ ಟರ್ಮ್ 0 ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಎಕ್ಸಲರೇಷನ್ ಏನು ಬರ್ತದೆ 0 ಅಂದ್ರೆ x equal to 1 ಇದ್ದಾಗ ಅಥವಾ x equal to 1 ಇದ್ದಾಗ ಎಕ್ಸಲರೇಷನ್ ಏನಾಗುತ್ತೆ 0 ಆಗುತ್ತೆ. x equal to 4 ಅಥವಾ x equal to 1 ಯಾವಾಗ ಇರ್ತಾವ ವೆಲಾಸಿಟಿ 0 ಇದ್ದಾಗ ಇರ್ತಾವ. ಸೊ ಅಂದ್ರೆ ವೆಲಾಸಿಟಿ 0 ಇದ್ದಾಗ ಎಕ್ಸಲರೇಷನ್ ಏನಾಯ್ತು 0 ಆಯ್ತು. ಅಂದ್ರೆ ನಮ್ಮ ಆನ್ಸರ್ ಏನು and the magnitude of acceleration and velocity is 0. So the right answer is this option 3.